ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 67. ಕೋಣೆಯಲ್ಲಿ ಮಲಗಿಯೇ ಇದ್ದವಳಿಗೆ ಒಮ್ಮೆ ಹೊರಗೆ ಹೋಗಬೇಕು ಎಂದನಿಸಿತ್ತು. ಮೆಲ್ಲಗೆ ಕೋಣೆಯಿಂದ ಹೊರಬಂದವಳು ಸುತ್ತಲೂ ಕಣ್ಣಾಡಿಸಿದಳು. ಯಾರೂ ಕಾಣಿಸಲಿಲ್ಲ. ಕಾಲು ನೋವು ಕಡಿಮೆಯಾಗಿತ್ತು. ಕೈ ತರಚಿದ ಕಾರಣ ಇನ್ನೂ ಸ್ವಲ್ಪ ನೋವಿತ್ತವಳಿಗೆ. ಮುಂದೆ ಹೋದವಳಿಗೆ ಸುಮಂಗಲರವರ ಕೋಣೆ ಕಾಣಲು ಮೆಲ್ಲಗೆ ಇಣುಕಿದಳು. ಒಂದು ಫೋಟೋ ಫ್ರೇಮ್ ಕಾಣಿಸಿತು. ಅದರಲ್ಲಿ ಅದ್ರತ್ನನ್ನು ಕಂಡವಳೆ ಆ ಕೋಣೆಯೊಳಗೆ ಹೋದಳು. ಕೆಲಕ್ಷಣ ಆ ಫೋಟೋದಲ್ಲಿದ್ದವನನ್ನು ನೋಡಿ ಇಹಲೋಕದ ಪರಿವೇ ಇಲ್ಲದಂತೆ ನಿಂತವಳು ಅವನನ್ನು ಮೊದಲು ನೋಡಿದ ದಿನವನ್ನು ಮೆಲುಕು ಹಾಕಿದಳು. ಖ್ಯಾತಿ ದ್ವಿತೀಯ PUC ಓದುತ್ತಿದ್ದ ಸಮಯ. ಮಳೆಗಾಲ ಪ್ರಾರಂಭವಾಗಿದ್ದರಿಂದ ಅವಳು ಸಹನಾಳ ಜೊತೆಗೆ ಬಸ್ ಇಳಿದು ಮನೆಗೆ ಹೋಗುವಾಗ ಅವಳ ಛತ್ರಿ ಗಾಳಿಗೆ ಹಾರಿ ಹೋಗಿತ್ತು. ಬಟ್ಟೆ ಪೂರ್ತಿ ಒದ್ದೆಯಾಗುವ ಮೊದಲು ಮನೆ ಸೇರಬೇಕೆಂದು ಓಡಿದವಳು ಕಾಲು ಜಾರಿ ಬಿದ್ದು ಬಿಟ್ಟಳು. ತಾನು ಬೀಳುವುದನ್ನು ಯಾರಾದರೂ ನೋಡಿದ್ದಾರೆಯೇ ಎಂದು ಸುತ್ತಲೂ ಒಮ್ಮೆ ನೋಡಿದವಳು ಸದ್ಯ ಯಾರೂ ನೋಡಿಲ್ಲ ಎಂದು ನಿಟ್ಟುಸಿರು ಬಿಟ್ಟು ಕುಂಟುತ್ತಲೇ ಮನೆ ಸೇರಿದಳು. ಪೂರ್ತಿ ಒದ್ದೆಯಾಗಿ ಬಂದ ಮಗಳನ್ನು ನೋಡಿದ ಆಶಾರವರು, ಬಂಗಾರಿ, ಇದೇನು ಮಳೆಯಲ್ಲಿ ನೆನೆದು ಬಂದಿದ್ದೀಯಾ? ಮೊದಲು ಸ್ನಾನ ಮಾಡಿ ಬಾ, ಇಲ್ಲಾಂದರೆ ಜ್ವರ ಬರುತ್ತೆ ಎಂದು ಕಾಳಜಿಯಿಂದ ನುಡಿದವರು ಅವಳ ಕೈಯಿಂದ ಬ್ಯಾಗ್ ಪಡೆದು ಅದರಲ್ಲಿದ್ದ ಪುಸ್ತಕವನ್ನು ಹೊರತೆಗೆದರು. ಅವಳು ಸ್ನಾನ ಮಾಡಿ ಬಂದಾಗ ಪದ್ಮಾವತಿಯವರು ಅವಳಿಗಾಗಿ ಬಿಸಿ ಬಿಸಿ ಕಾಫಿ ಮಾಡಿ ತಂದಿದ್ದರು. ಆಶಾರವರು ಫ್ಯಾನ್ ಗಾಳಿಗೆ ಒದ್ದೆಯಾದ ಪುಸ್ತಕವನ್ನು ಒಣಗಿಸಲು ಇಟ್ಟು ಬಂದವರು ಕಾಫಿ ಕುಡಿಯುತ್ತಿದ್ದವಳ ಕೂದಲಿನಿಂದ ನೀರು ತೊಟ್ಟಿಕ್ಕುತ್ತಿದ್ದನ್ನು ಕಂಡು, ಬಂಗಾರಿ, ಸ್ನಾನ ಮಾಡಿದ ಮೇಲೆ ತಲೆ ಚೆನ್ನಾಗಿ ಒರೆಸಬೇಕು ಅಂತ ಎಷ್ಟು ಸಾರಿ ಹೇಳಿದ್ದೀನಿ ಎಂದು ಪ್ರೀತಿಯಿಂದ ಗದರಿದರು. ಹೋಮ್ವರ್ಕ್ ಮಾಡುತ್ತಾ ಕುಳಿತಿದ್ದ ಸ್ತುತಿ ಅವರ ಮಾತಿಗೆ ನಕ್ಕರೆ ಖ್ಯಾತಿ ಅವಳೆಡೆಗೆ ಉರಿನೋಟ ಬೀರಿ, ಈಗ್ಯಾಕೆ ನಗೋದು ಎಂದಳು. ಮಮ್ಮಿ ನಿನ್ನನ್ನು ಪುಟ್ಟ ಪಾಪು ಅಂತ ತಿಳ್ಕೊಂಡಿದ್ದಾರೆ ಇವಾಗಲೂ ಎಂದು ತುಟಿ ಬಂಧಿಸಿ ನಕ್ಕಳು. ಮಮ್ಮಿ ಎಂದು ರಾಗ ಎಳೆದು ಆಶಾರವರತ್ತ ನೋಡಿದವಳಿಗೆ, ನನಗೆ ನೀನು ಪುಟ್ಟ ಪಾಪುನೇ ಬಂಗಾರಿ. ಕಾಫಿ ಕುಡಿದಾದ ಮೇಲೆ ಬಾಲ್ಕನಿಗೆ ಬಾ ಎಂದು ಟವೆಲ್ ಹಿಡಿದು ಮುಂದೆ ಹೋದರು. ಪುಟ್ಟ ಅದ್ವಿಕ್ ತನ್ನ ತಾತನ ಜೊತೆಗೆ ಆಟವಾಡುತ್ತಿದ್ದ. ಆಶಾರವರನ್ನು ಹಿಂಬಾಲಿಸಿದಳು ಖ್ಯಾತಿ. ಅವಳ ಕೂದಲನ್ನು ಒರೆಸಿದವರು ಅವಳ ಜೊತೆ ಮಾತನಾಡುತ್ತಾ ಕುಳಿತರೆ ಅವಳ ಗಮನ ಪೂರ್ತಿ ರಸ್ತೆಯಲ್ಲಿ ಓಡಾಡುವ ಬೈಕಿನತ್ತಲೇ ಇತ್ತು. ಆಕಾಶ ನೀಲಿ ಬಣ್ಣದ ಪ್ಲೇನ್ ಟೀ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದ ಬೈಕ್ ಸವಾರ ಅದಾಗಲೇ ಅವಳ ಗಮನ ಸೆಳೆದಿದ್ದ. ಮನಸ್ಸು ಚಿಟ್ಟೆಯಂತೆ ಹಾರಾಡುವ ವಯಸ್ಸದು. ವಯೋಸಹಜ ಆಕರ್ಷಣೆಯೋ ಏನೋ ಅವಳ ಮನದಲ್ಲಿ ಅವನಿಗೆ ಪ್ರವೇಶ ದೊರಕಿತ್ತು. ಅನ್ಯಮನಸ್ಕಳಾಗಿ ಕುಳಿತ ಮಗಳನ್ನು ಗಮನಿಸಿದವರು ಅವಳ ನೋಟವನ್ನು ಅನುಸರಿಸಿದಾಗ ಮಗಳ ಮನಸ್ಸು ಬೇರೆಡೆಗೆ ವಾಲುತ್ತಿದೆ ಎಂದರಿತವರು, ಬಂಗಾರಿ ಎಂದು ಅವಳ ಭುಜದ ಮೇಲೆ ಕೈಯಿಟ್ಟಾಗ ಎಚ್ಚೆತ್ತವಳು, ಹಾಂ ಮಮ್ಮಿ, ಏನಾದರೂ ಅಂದ್ರಾ ಎಂದು ಕೇಳಿದಳು. ಈ ವಯಸ್ಸಿನಲ್ಲಿ ಒಬ್ಬ ಹುಡುಗನ ಮೇಲೆ ಆಕರ್ಷಣೆ ಮೂಡುವುದು ಸಹಜ. ಆದರೆ ಅದು ನಿನ್ನ ಜೀವನದಲ್ಲಿ ಮುಂದೆ ತೊಂದರೆ ಆಗಬಾರ್ದು ಪುಟ್ಟ. ನೀನಿನ್ನೂ ಚಿಕ್ಕವಳು, ಈಗ ಓದೋ ವಯಸ್ಸು. ಆದಷ್ಟು ಓದಿನ ಕಡೆಗೆ ಗಮನ ಕೊಡು. ಪಪ್ಪನ ಬಗ್ಗೆ ಗೊತ್ತಲ್ಲ ನಿನಗೆ, ಮಗಳಿಗೆ ತಿಳಿ ಹೇಳಿದರು. ಅವರ ಮಾತಿಗೆ ಪೆಚ್ಚಾದಳು. ತಾನು ಆ ಹುಡುಗನನ್ನು ನೋಡುತ್ತಿದ್ದುದು ತನ್ನ ತಾಯಿಗೆ ತಿಳಿಯಿತಲ್ಲ ಎಂದುಕೊಂಡು ಮುಜುಗರವಾಗಿತ್ತವಳಿಗೆ. ಸಾರಿ ಮಮ್ಮಿ ಎಂದು ಮೆಲ್ಲನೆ ಉಸಿರಿದವಳು ತನ್ನ ಕೋಣೆಯತ್ತ ನಡೆದಿದ್ದಳು. ಛೇ, ನಾನು ಯಾಕೆ ಅವನನ್ನು ನೋಡ್ತಾ ಹಾಗೆ ನಿಂತ್ಬಿಟ್ಟೆ? ಮಮ್ಮಿ ಹೇಳಿದ್ದು ನಿಜ, ಇದೆಲ್ಲ ಬರೀ ಅಟ್ರಾಕ್ಷನ್ ಅಷ್ಟೆ. ನಾನು ನನ್ನ ಓದಿನ ಬಗ್ಗೆ ಗಮನ ಕೊಡಬೇಕು ಎಂದುಕೊಂಡವಳು ತನ್ನ ಮುದ್ದು ತಮ್ಮನ ಜೊತೆ ಆಟವಾಡಿದಳು. ಮರುದಿನ ಮತ್ತೆ ತನ್ನ ಯೋಚನೆ ತಲೆ ಕೆಳಗಾಗುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಆಗ. ಮರುದಿನ ಬೆಳಗ್ಗೆ ಸಹನಾಳ ಜೊತೆ ಕಾಲೇಜಿಗೆ ಹೋಗುವಾಗ ಕಾಲೇಜಿನ ಸಮೀಪದಲ್ಲಿ ಮತ್ತದೇ ಬೈಕನ್ನು ಕಂಡಳು. ಹೆಲ್ಮೆಟ್ ಧರಿಸದೇ ಇದ್ದುದರಿಂದ ತಾನು ಹಿಂದಿನ ದಿನ ಕಂಡ ಅದೇ ಬೈಕ್ ಸವಾರ ಅವನು ಎಂದು ಬೇಗನೆ ಅರಿತಳು. ಅರೆ, ಇದೇನಿದು ಆಶ್ಚರ್ಯ, ಇವನು ಕಾಲೇಜಿನ ಬಳಿ ಬಂದಿದ್ದಾನೆ. ಒಂದು ವೇಳೆ ಇವನು ನನಗೋಸ್ಕರ ಬಂದಿರುವನೇ? ನಿನ್ನೆ ನಮ್ಮ ಮನೆಯ ಬಳಿ ಹೋಗ್ತಾ ಇದ್ದ, ಈಗ ಕಾಲೇಜಿನ ಹತ್ತಿರ. ಇವನು ನನ್ನನ್ನು ಪ್ರೀತಿಸ್ತಿರಬಹುದಾ ಎಂದು ಸ್ವತಃ ತನಗೆ ಬೇಕಾದಂತೆ ಅಂದುಕೊಂಡವಳ ತುಟಿ ಅರಳಿತು. ಕಣ್ಗಳಲ್ಲಿ ಮಿಂಚು ಮೂಡಿದವು. ಅವಳು ಓದುತ್ತಿದ್ದ ಕಾಲೇಜಿನಲ್ಲಿ PUCಯಿಂದ ಸ್ನಾತಕೋತ್ತರ ಪದವಿ ತನಕ ತರಗತಿಗಳಿದ್ದವು.
ಅವನು ಕಾಲೇಜಿನ ಸಮವಸ್ತ್ರ ಧರಿಸಿರಲಿಲ್ಲವಾದುದರಿಂದ ತನಗೋಸ್ಕರ ಬಂದಿದ್ದಾನೆ ಎಂದುಕೊಂಡು ಅವಳ ಮನ ಹರ್ಷಗೊಂಡಿತು. ಖ್ಯಾತಿ, ಏನಾಗಿದೆ ನಿನಗೆ? ನಾನು ಅವಾಗಿಂದ ಮಾತಾಡ್ತಿದ್ದೀನಿ, ನಿನ್ನ ಗಮನ ಬೇರೆಲ್ಲೋ ಇದೆ. ಸಹನಾ ಗೆಳತಿಯ ಅನ್ಯಮನಸ್ಕತೆ ಗುರುತಿಸಿ ನುಡಿದಳು. ಸಾರಿ ಸಹನಾ ಎಂದವಳು ಅವಳ ಮಾತನ್ನು ಆಲಿಸುತ್ತಾ ಅದಕ್ಕೆ ಉತ್ತರಿಸುತ್ತಾ ತನ್ನ ತರಗತಿ ತಲುಪಿದಳು. ಅಂದಿನ ದಿನ ಪೂರ್ತಿ ಅವನ ಗುಂಗಲ್ಲೇ ಇದ್ದವಳಿಗೆ ಪಾಠದ ಕಡೆಗೆ ಗಮನವೇ ಇರಲಿಲ್ಲ. ಇದರಿಂದ ಕೋಪಗೊಂಡ ಉಪನ್ಯಾಸಕರು ಅವಳನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಸಹನಾ ಖ್ಯಾತಿಯ ವರಸೆ ನೋಡಿ ದಂಗಾಗಿದ್ದಳು. ಎಂದು ತರಗತಿಯಲ್ಲಿ ಹೀಗೆ ನಡೆದುಕೊಂಡವಳಲ್ಲ ಖ್ಯಾತಿ. ಸಂಜೆ ಮನೆಗೆ ಹಿಂದಿರುಗುವಾಗ, ಖ್ಯಾತಿ, ಇವತ್ತು ನೀನು ಎಂದಿನಂತೆ ಇಲ್ಲ. ಬೆಳಗಿಂದ ನಿನ್ನನ್ನು ಗಮನಿಸ್ತಾನೆ ಇದ್ದೀನಿ. ಏನಾಗಿದೆ ನಿನಗೆ? ಸಹನಾ ಪ್ರಶ್ನಿಸಿದಾಗ, ಮೂಡ್ ಸ್ವಿಂಗ್ಸ್ ಆಗ್ತಿದೆ ಎಂದಳು ಚುಟುಕಾಗಿ. ಅವಳ ಮಾತನ್ನು ಅರ್ಥೈಸಿಕೊಂಡವಳು ಮತ್ತೇನೂ ಮಾತನಾಡಲಿಲ್ಲ. ಮೌನವಾಗಿ ಮುಂದೆ ಹೆಜ್ಜೆ ಇಟ್ಟರು. ಸಹನಾ ತನ್ನ ಮನೆಗೆ ಹೋಗುವ ಮುನ್ನ, ಖ್ಯಾತಿ ಹುಷಾರು ಕಣೆ ಎಂದು ಹೇಳುವುದನ್ನು ಮರೆಯಲಿಲ್ಲ. ಖ್ಯಾತಿ, ಇಲ್ಲೇನು ಮಾಡ್ತಿದ್ಯಾ? ಸುಮಂಗಲಾರವರು ಪ್ರಶ್ನಿಸಿದಾಗ ತನ್ನ ಹಳೆಯ ನೆನಪಿಂದ ಹೊರಬಂದವಳು, ಅದು ಅಜ್ಜಿ, ಅದ್ರದ್ದು ಫೋಟೋ ಕೆಲವು ವರ್ಷಗಳ ಹಿಂದೆ ತೆಗೆದದ್ದು ಅಲ್ವಾ, ಹೀಗೆ ಸುಮ್ಮನೆ ನೋಡ್ತಿದ್ದೆ ಎಂದಳು ದನಿ ತಗ್ಗಿಸಿ. ಅವಳ ವರಸೆಗೆ ನಕ್ಕವರು, ನಿನ್ನ ಗಂಡ ವಿದೇಶದಲ್ಲಿಲ್ಲ ಕಣೆ ಹುಡುಗಿ, ಇದೇ ಊರಲ್ಲಿದ್ದಾನೆ. ಅವನು ಮನೆಗೆ ಬಂದ ಮೇಲೆ ಎಷ್ಟು ಬೇಕಾದರೂ ನೋಡುವೆಯಂತೆ ಎಂದು ಅವಳ ಕೆನ್ನೆ ಹಿಂಡಿದರು. ಅವರ ಮಾತಿಗೆ ತುಸು ನಾಚಿದವಳು, ನಾನು ಪುಟಾಣಿ ಹತ್ರ ಹೋಗ್ತೀನಿ ಎಂದು ಅಲ್ಲಿಂದ ಹೊರ ನಡೆದಿದ್ದಳು. ಮರುಕ್ಷಣವೇ, ನಾನು ಯಾಕೆ ಟೀನೇಜ್ ಹುಡುಗಿ ಥರ ಆಡ್ತಿದ್ದೀನಿ? ಈ ಅಜ್ಜಿ ಬೇರೆ ಏನೇನೋ ಹೇಳಿ ನನ್ನ ತಲೆಗೆಡಿಸ್ತಾರೆ. ಮಿಸ್ಟರ್ ಏಡಿ ಚಕ್ಕುಲಿ ಅಂಗಡಿ, ನಾನೇನು ನಿನ್ನನ್ನು ನೋಡಿ ನಸ್ಕೊಳ್ಳೋದಿಲ್ಲ ಎಂದುಕೊಂಡು ಮುಖ ತಿರುಗಿಸಿದಳು. ಮಮ್ಮಿ, ಎಲ್ಲ ಹೋಗಿದ್ರಿ? ನಾನು ಎಷ್ಟು ಹೊತ್ತಿಂದ ನಿಮ್ಮನ್ನು ಹುಡುಕ್ತಿದ್ದೀನಿ ಅಂತ ಗೊತ್ತಾ? ಪುಟ್ಟ ಆಜ್ಞಾಳ ಮಾತಿಗೆ ಅವಳ ಸನಿಹ ಕುಳಿತ ಖ್ಯಾತಿ, ಪುಟಾಣಿ ಮಮ್ಮಿಯನ್ನು ಯಾಕೆ ಹುಡುಕ್ತಿದ್ಲಂತೆ? ಗಲ್ಲದ ಮೇಲೆ ಬೇರೆಲಿಟ್ಟು ಕೇಳಿದಳು. ಇದನ್ನು ತೋರಿಸೋಕೆ ಎಂದವಳೇ ತನ್ನ ಡ್ರಾಯಿಂಗ್ ಬುಕ್ಕನ್ನು ಅವಳ ಮುಂದೆ ಹಿಡಿದಳು. ತಾನು ಬಿಡಿಸಿದ ಚಿತ್ರವನ್ನು ಅವಳಿಗೆ ತೋರಿಸುವ ತನಕ ನೆಮ್ಮದಿಯಿಲ್ಲ ಪುಟ್ಟ ಆಜ್ಞಾಳಿಗೆ. ಒಂದು ಹೆಣ್ಣಿನ ಚಿತ್ರ ಬಿಡಿಸಿದವಳು ಅದರ ಕೆಳಗೆ ಐ ಲವ್ ಯು ಮಮ್ಮಿ ಎಂದು ಬರೆದಿದ್ದಳು. ಇದು ಯಾರ ಚಿತ್ರ ಪುಟಾಣಿ? ಅವಳು ಐ ಲವ್ ಯು ಮಮ್ಮಿ ಎಂದು ಬರೆದಾಗಲೇ ಅವಳು ಬಿಡಿಸಿದ್ದು ತನ್ನ ಚಿತ್ರ ಎಂದು ತಿಳಿದಿತ್ತವಳಿಗೆ. ಆದರೂ ಅವಳ ಪುಟಾಣಿಯ ಬಾಯಿಯಿಂದಲೇ ನಿಮ್ಮ ಚಿತ್ರ ಮಮ್ಮಿ ಎಂದು ಕೇಳುವ ಹುಚ್ಚು ಆಸೆ ಅವಳಿಗೆ. ಇದು ನನ್ನ ಮಮ್ಮಿಯ ಫೋಟೋ ಎಂದು ಕಿಲಕಿಲ ನಕ್ಕಳು. ಅವಳು ಹಾಗೆ ಹೇಳಿದ್ದೇ ತಡ ಖ್ಯಾತಿಯ ಮೊಗ ಬಾಡಿತು. ಆಜ್ಞಾ ಅವಳ ಹೆತ್ತ ತಾಯಿಯ ಚಿತ್ರವನ್ನು ಬಿಡಿಸಿದ್ದಾಳೆ. ಆ ಸ್ಥಾನವನ್ನು ತುಂಬಲು ತನ್ನಿಂದ ಸಾಧ್ಯವಾಗಲಿಲ್ಲ ಎಂದು ನೊಂದುಕೊಂಡಳು. ಆಜ್ಞಾಳ ತಾಯಿ ಯಾರೆಂದು ಅವಳಿಗೆ ಇನ್ನೂ ತಿಳಿದಿರಲಿಲ್ವಲ್ಲ. ಅದಕ್ಕಾಗಿಯೇ, ಪುಟಾಣಿ, ನಿನ್ನ ಮಮ್ಮಿಯ ಹೆಸರೇನು ಎಂದು ಕೇಳಿದಳು. ಮಕ್ಕಳು ಸುಳ್ಳು ಹೇಳುವುದಿಲ್ಲ ಎಂಬ ನಂಬಿಕೆಯಲ್ಲಿ. ಖ್ಯಾತಿ ಎಂದು ಮುದ್ದಾಗಿ ನಕ್ಕಳು ಆಜ್ಞಾ. ಅವಳು ತನ್ನ ಕಿವಿಯನ್ನು ತಾನೇ ನಂಬದಾದಳು ಆ ಕ್ಷಣ. ಆನಂದಾಶ್ರು ಅವಳ ಕೆನ್ನೆಯನ್ನು ಸೋಕಿತು. ಹೆತ್ತ ತಾಯಿಯ ಸ್ಥಾನವನ್ನು ತುಂಬಲು ತನ್ನಿಂದಾಗಲಿಲ್ಲ ಎಂದು ನೊಂದುಕೊಂಡಿದ್ದವಳು ಆಜ್ಞಾಳ ಮಾತು ಕೇಳಿ ಭಾವುಕಳಾದಳು. ಕ್ಷಣವೂ ತಡ ಮಾಡದೆ ಅವಳನ್ನು ಅಪ್ಪಿದವಳೆ ಐ ಲವ್ ಯು ಪುಟಾಣಿ ಎಂದಳು. ಐ ಲವ್ ಯು ಟೂ ಮಮ್ಮಿ ಎಂದು ತಾನು ಬಿಗಿಯಾಗಿ ಅಪ್ಪಿದಳು ಆಜ್ಞಾ. ಈ ದೃಶ್ಯವನ್ನು ಕಣ್ತುಂಬಿಕೊಂಡವನ ಹೃದಯದಲ್ಲಿ ಸಂತಸದ ಹೊನಲು ಹರಿದಿತ್ತು. ಪಾಪು, ನಿನ್ನ ಮಮ್ಮಿ ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳೆ, ಇಟ್ಸ್ ಮೈ ಪ್ರಾಮಿಸ್ ಮನದಲ್ಲೇ ಅಂದುಕೊಂಡವ ಮುಂದೆ ಹೆಜ್ಜೆ ಇಟ್ಟಾಗ, ದೇವು ಬಂದ್ಯಾ? ಎಲ್ಲಿ ಹೋಗಿದ್ದೆ ನೀನು? ಮನೆಯಲ್ಲಿ ನೀನಿಲ್ಲ ಅಂತ ನಿನ್ನ ಹೆಂಡತಿ ನಿನ್ನ ಫೋಟೋ ನೋಡಿ ಕುಳಿತಿದ್ಲು ನೋಡು ಎಂದವರೇ ನೀರು ತಗೊಂಡು ಬರ್ತೀನಿ ಎಂದು ಅಲ್ಲಿಂದ ನಡೆದಿದ್ದರು. ಸುಮಂಗಲಾರವರ ಮಾತನ್ನು ಕೇಳಿದವ ಖ್ಯಾತಿಯತ್ತ ನೋಡಿದ. ಮೊದಲು ಅವಳಿಗೆ ಸುಮಂಗಲಾರವರ ಮಾತು ಕೇಳಿ ಅವನನ್ನು ನೋಡಲು ಮುಜುಗರವಾದರೂ ತದನಂತರ ಏನು ಗೊತ್ತೇ ಇಲ್ಲ ಎಂಬಂತೆ ಅವನತ್ತ ನೋಟ ಹರಿಸಿದಳು. ಅಜ್ಜಿಗೆಲ್ಲೋ ಭ್ರಮೆಯಾಗಿರಬೇಕು, ಇವಳು ನನ್ನ ಫೋಟೋ ನೋಡ್ತಾ ನಿಂತಿದ್ಲ, ಇಂಪಾಸಿಬಲ್ ಎಂದುಕೊಂಡವ. ಪಾಪು, ನಿಂಗೆ ಹೊಸ ಡ್ರಾಯಿಂಗ್ ಬುಕ್ ತಂದಿದ್ದೀನಿ ಎಂದು ಆಜ್ಞಾಳತ್ತ ಬಂದ. ಥ್ಯಾಂಕ್ಸ್ ಪಪ್ಪ ಎಂದವಳೆ ಡ್ರಾಯಿಂಗ್ ಬುಕ್ ಪುಟವನ್ನು ತಿರುಗುತ್ತಾ ಸಂಭ್ರಮಪಟ್ಟಳು. ಛೆ, ನಾನೆಂಥ ದಡ್ಡಿ,
ಈ ಎಡಿ ಫೋಟೋ ನೋಡಿ ಅಲ್ಲೇ ಸ್ಟ್ಯಾಚು ಥರ ನಿಂತ್ಬಿಟ್ಟೆ. ಆ ಫೋಟೋದಲ್ಲಿ ಯಾರೆಲ್ಲ ಇದ್ರು ಅಂತ ನೋಡೋದಿಕ್ಕಾಗಲೇ ಇಲ್ಲ. ಈಗ ಇವನಿಲ್ಲೇ ಇರುವ ಕಾರಣ ಅಜ್ಜಿಯ ರೂಮಿಗೆ ಹೋಗಲು ಆಗಲ್ಲ ಎಂದು ಯೋಚಿಸುತ್ತಾ ಮೆಲ್ಲನೆ ನಡೆಯುತ್ತಿದ್ದವಳ ಗಮನ ಬೇರೆಲ್ಲೋ ಇದ್ದುದರಿಂದ ಅವಳ ಹಣೆ ಕಂಬಕ್ಕೆ ಬಡಿದುಕೊಂಡಿತು. ಮುಂದುವರೆಯುವುದು.